ಭವಿಷ್ಯ ರೂಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಕಾಡುತ್ತಿರುವ ಅಪೌಷ್ಟಿಕ ಕೊರತೆಯನ್ನ ನೀಗಿಸಲು ಸರ್ಕಾರ ಹಲವಾರು ಯೋಜನೆಗಳನ್ನ ರೂಪಿಸಿದ್ದು, ತಾಯಂದಿರು ಗರ್ಭಾವಸ್ಥೆಯಲ್ಲಿಯೇ ಪೌಷ್ಟಿಕ ಆಹಾರ ಸೇವನೆ ಮಾಡಿದರೆ ಮಗು ಕೂಡ ಆರೋಗ್ಯವಾಗಿರಲಿದೆ ಎಂದು ಶಾಸಕ ಟಿಬಿ ಜಯಚಂದ್ರ ಹೇಳಿದರು. ಶಿರಾ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಅಂಗನವಾಡಿ ಕೇಂದ್ರದ ಕಟ್ಟಡವನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ತಾಯಿ ಮತ್ತು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಶಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸ್ಥಾಪನೆ ಮಾಡಿ ಗುಣಮಟ್ಟದ ಚಿಕಿತ್ಸೆ ನೀಡುತ್ತಿರುವ ಕಾರಣ ಜಿಲ್ಲೆಯಲ್ಲಿಯೇ ಉತ್ತಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಶಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಲ್ಲುತ್ತದೆ. ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಎಂಬ ಧ್ಯೇಯವಾಕ್ಯದೊಂದಿಗೆ ಪೌಷ್ಟಿಕಾಂಶವುಳ್ಳ ತರಕಾರಿ ಹೆಚ್ಚು ಸೇವನೆ ಮಾಡಿದರೆ ಆರೋಗ್ಯ ಸ್ಥಿರವಾಗಿರಲಿದೆ. ಬದಲಾಗುತ್ತಿರುವ ತಂತ್ರಜ್ಞಾನದಿಂದ ಮಕ್ಕಳು ಮೊಬೈಲ್ ನೋಡುವ ಸಂಸ್ಕೃತಿಯನ್ನ ಅಳವಡಿಸಿಕೊಳ್ಳುತ್ತಿದ್ದಾರೆ. ದಯವಿಟ್ಟು ತಾಯಂದಿರು ತಮ್ಮ ಪುಟ್ಟ ಮಕ್ಕಳಿಗೆ ಮೊಬೈಲ್ ಕೊಡಬಾರದು ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಪೋಷಕರಿಗೆ ಕರೆ ನೀಡಿದ್ರು. ಈ ವೇಳೆ ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪುನೀತ್ ಕುಮಾರ್, ಆರೋಗ್ಯ ಇಲಾಖೆಯ ಪಲ್ಲವಿ, ಸಮುದಾಯ ಆರೋಗ್ಯಾಧಿಕಾರಿ ಕವಿತಾ, ಶಾಲಾ ಶಿಕ್ಷಕಿ ಹೇಮಲತಾ ಹಾಗೂ ಕಳ್ಳಂಬೆಳ್ಳ ವೃತ್ತದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು, ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸದಸ್ಯರು ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ತುಂಬ ಸ್ವಾಗತ. ಶ್ರೀಮತಿ ಲಕ್ಕಮ್ಮ ಗಂಗಣ್ಣ ಹಾಗೂ ಮಾಜಿ ಅಧ್ಯಕ್ಷರಾದಂತಹ ಈರಣ್ಣವರು ಆಗಮಿಸಿದ್ದಾರೆ. ರಾಜಣ್ಣ ನೀನು ಮಾಡಿದ್ದೇನಪ್ಪ, ಅಲ್ಲಿ ಯಾರಾಗಲಿ ನಿಮ್ಮ ಇಲಾಖೆದೇನೆ ನೀನು ಮಾಡಿದ್ರೆ ನಾನು ಮಾಡ್ದಂಗೆ ಲೆಕ್ಕ ಅದು. ಅದನ್ನ ಕಟ್ಟಡ ಚೆನ್ನಾಗಿದೆ, ನನಗೆ ಅಲ್ಲಿಗಿನ ಕಟ್ಟಡ ಈ ಕಟ್ಟಡ ಚೆನ್ನಾಗಿದೆ. ಇದೇ ರೀತಿ ಕಟ್ಟಡಗಳು ಎಲ್ಲದೂ ಕೂಡ ಬರಬೇಕು. ಸಿಡಿಪೋ ನಿನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಇದು ಮಹಿಳೆಯರ ಮಕ್ಕಳ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಕೇಂದ್ರ. ಅದು ಆರೋಗ್ಯವಂತರಾಗಿರ್ಬೇಕು, ಈ ರೀತಿ ಚೆನ್ನಾಗಿರ್ಬೇಕು, ಒಂದು ವಾತಾವರಣ ಸೃಷ್ಟಿ ಆಗಬೇಕು ಅಂತಕ್ಕಂಥ ಮಾತು ಹೇಳಿ ನಿಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನಾನು ಭಾಳ ಬೇಗ ಅಧಿಕಾರಿಗಳೆಲ್ಲರೂ ಕೂಡ ಟೊಮೊಟೊದಲ್ಲಿ ನಾನು ಟೊಮೊಟೊ ರೈಸ್ ಅಂತ ಹೇಳಿದೆ. ಟೊಮೊಟೊ ರೈಸ್ ಅಂತಂದಾಗ ತಾಂಬಂದು ಕೊಟ್ಟದ್ದು ತಿಂದೆ. ಆಮೇಲೆ ನನ್ನ ಪಕ್ಕದಾಗಿದ್ದನೊಬ್ಬ ಏನು ಮಾಡ್ದೆ, ನನಗೂ ಒಂದು ಟೊಮೊಟೊ ರೈಸ್ ತಾಂಬ, ಏನು ಮಿಕ್ಸ್ ಮಾಡಬೇಡ ಅಂತ ಕಿವಿಲಿ ಹೇಳ್ದ. ಅಂದರೆ ಬಣ್ಣ ಹಾಕಬೇಡ ಅಂತವ. ನಾನು ಊಟ ಮಾಡ್ತಿದ್ದೆ, ನಾನು ನೋಡಿದೆ, ನಾನು ಊಟ ಮಾಡ್ತಿರೋದು ಬಣ್ಣನೇ ಒಂಥರ ಐತೆ, ಅವನು ತಂದಿಟ್ಟು ಬಣ್ಣನೇ ಒಂಥರ ಐತೆ. ಅಂದರೆ ಎಲ್ಲ ಕೆಮಿಕಲ್ ರಾಸಾಯನಿಕ ವಸ್ತುಗಳನ್ನ ಹಾಕಿ ನಮ್ಮನ್ನು ಕೊಲ್ಲೋಂಥ ಕೆಲಸವನ್ನು ಮಾಡ್ತಾರೆ. ಕೈ ಮುಗಿದು ಹೇಳ್ತೀನಿ, ನೀವು ಆಚೆ ಹೋಗಬೇಡಿ. ನಿಮ್ಮ ಮನೇಲಿರೋ ಮಕ್ಕಳನ್ನ ನಿಮ್ಮ ಹೊಲದಲ್ಲಿ ನಿಮ್ಮ ಏನು ಸಿಗುತ್ತೋ ಅದನ್ನು ತಿನ್ನಿಸೋಂಥ ಕೆಲಸ ಮಾಡು. ಉಪವಾಸ ಇದ್ರೂ ಚಿಂತೆ ಇಲ್ಲ, ಈ ಹೊರಗಡೆ ಆಹಾರಗಳನ್ನ ಯಾವುದು ತಿನ್ನೋವಂಥ ಕೆಲಸವನ್ನು ಮಾಡಬೇಡಿ. ಯಾಕಂದರೆ ದುಡ್ಡಿನ ಆಸೆಗೋಸ್ಕರ ಎಲ್ಲರೂ ಕೂಡ ಇವತ್ತು ಕೆಟ್ಟಿದ್ದಾರೆ ಅಂದರೆ ಅಷ್ಟು ಕೆಟ್ಟಿದ್ದಾರೆ. ಅವ್ರನ್ನ ಯಾರು ಪೊಲೀಸರು ಕಂಟ್ರೋಲ್ ಮಾಡಲ್ಲ, ಯಾರು ಕಂಟ್ರೋಲ್ ಮಾಡಲ್ಲ, ಅಧಿಕಾರಿಗಳು ಕಂಟ್ರೋಲ್ ಮಾಡಲ್ಲ, ಅವ್ರ ಮೇಲೆ ಕ್ರಮನೂ ತಗೊಳೋದಿಲ್ಲ. ಈ ಥರ ಆಗಿದೆ. ಈ ರೀತಿಯಾಗಿರ್ತಕ್ಕಂಥ ರಾಸಾಯನಿಕ ವಸ್ತುಗಳನ್ನು ಮಿಕ್ಸ್ ಮಾಡಿ ನಿಮ್ಗೇನಪ್ಪ ಹೆಣ್ಮಕ್ಳಿಗೆ ಅಂದರೆ ಬಣ್ಣವಾಗಿರಬೇಕು, ನಾಲಿಗೆ ರುಚಿಸಿದ್ರೆ ಭಾಳ ಚೆನ್ನಾಗಿದೆ ಅಂತೇಳಿ. ಏನಮ್ಮ ಶ್ರೀನಿವಾಸಗೂ ಹಂಗೆ ಇರ್ತಾನ, ನಾಲಿಗೆ ರುಚಿನೇ ನಾವು ನೋಡ್ತೀವಿ. ಅದರಿಂದ ನಮ್ಮ ಆರೋಗ್ಯ ಕಾಪಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಆರೋಗ್ಯನ ಕಾಪಾಡಬೇಕು, ಮಹಿಳೆಯರ ಆರೋಗ್ಯವನ್ನು ಕಾಪಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಅಂಗನವಾಡಿ ಕೇಂದ್ರದಲ್ಲಿ ಇದಕ್ಕೆ ನಿಮಗೆ ಸಲಹೆಯನ್ನು ಕೊಡೋದಕ್ಕೆ, ಶುಶ್ರೂಷೆ ಕೊಡೋದಕ್ಕೆ, ನಿಮಗೆ ನಿಮ್ಮ ಸಹಾಯಕ್ಕೆ ನಿಲ್ಲೋದಕ್ಕೋಸ್ಕರ ಇರ್ತಕ್ಕಂಥ ಕೇಂದ್ರ. ಈ ಕೇಂದ್ರಕ್ಕೆ ಬಹುಶಃ ಒಳ್ಳೆಯದಾಗಲಿ. ಇಲ್ಲಿ ಹುಟ್ಟತಕ್ಕಂಥ ಮಕ್ಕಳು ಒಳ್ಳೆ ಮಕ್ಕಳು, ಇವತ್ತು ಒಳ್ಳೆ ಮಕ್ಕಳು ಅಂತಂದರೆ ಇವತ್ತು ಆರೋಗ್ಯವಂತರಾಗಿ ಮಕ್ಕಳಾಗಿ ಇವರೇ. ಇಲ್ಲಿ ಸರಸ್ವತಮ್ಮ ಇಲ್ಲೆಲ್ಲ ಇದಲ್ಲ, ಈಗ ಕೇಳಿಲಿ. ಇದೇನಾಗುತ್ತೆ ಅಂದರೆ ನೀವು ನಾವೇನಾಗಿದೆ, ಹಳ್ಳಿಯಿಂದ ಬೆಳೆದಿರ್ತಕ್ಕಂಥವ್ರು, ನಾವು ಹೊಲದಲ್ಲಿ ಏನು ಬೆಳಿತೀವಿ ಅದನ್ನು ನಾವು ತಿನ್ನೋದಿಲ್ಲ. ಈಗ ಎಲ್ಲಿಯರು ಊರಿಗೆ ಸಿರಾಕ್ ಹತ್ರವಾಗಿದೆ, ಸಿರಾಕ್ ಹೋಗಿ ತರಕಾರಿ ತಗೊಂಡು ಬರೋದೇ ವಿನಃ ಅಲ್ಲಿ ಬಂದು ತಿಂತೀವಿ ವಿನಃ ನಾವು ಹೊಲ್ದಾಗಿರೋದೇನು ತಿನ್ನೋದಿಲ್ಲ. ಅನ್ಗೋನೆ ಸೊಪ್ಪು ತಿನ್ನಲ್ಲ ನಾವು. ಹೊಲದಲ್ಲಿ ಬೇಲಿನಲ್ಲಿ ಬೆಳೆದಿರೋ ಸೊಪ್ಪುಗಳನ್ನು ತಿನ್ನೋವಂಥ ಕೆಲಸವನ್ನು ಮಾಡಿದರೆ ನಮಗೆ ಕಾಯಿಲೆನೇ ಬರೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಒಂದು ಪರಿಪಾಠ ಹೋಗಬೇಕು ಅಂತ ಹೇಳಿದ್ರೆ ನಮಗೆ ಕಾಯಿಲೆ ಬರಲೇಬಾರ್ದಪ್ಪ. ಯಾಕೆ ಬರಬೇಕು? ನಮಗೆ ಮನುಷ್ಯನಿಗೆ ಬುದ್ಧಿ ಇದೆ, ಜೀವ ಇದೆ, ಎಲ್ಲದೂ ಕೂಡ ಇದೆ. ತನ್ನನ್ನು ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಶಕ್ತಿನೂ ಕೂಡ ಅವನಿಗಿದೆ ಅಂತಕ್ಕಂಥ ರೀತಿಯಲ್ಲಿ ಅದನ್ನು ಮೊದಲು ತಾಯಂದರಿಗೆ ಬುದ್ಧಿ ಹೇಳಬೇಕು. ತಾಯಂದರಿಗೆ ಹೇಳಿ, ತಾಯಿಯಾದವಳು ಅವಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಕೂಡ, ಯಾವ ರೀತಿ ಬೇಕಾದ್ರೂ ಕೂಡ ಆರೋಗ್ಯವನ್ನು ಕಾಣೋದಕ್ಕೆ ಸಾಧ್ಯ. ನನಗೆ ತಮಾಷೆಗೆ ಹೇಳ್ತಿದ್ದೇನೆ, ನನಗೆ ಬೆಳಗ್ಗೆ ಈಗ ಒಂದು ಮದುವೆಗೆ ಹೋಗಿದ್ದೆ.
ಏನಣ್ಣ ನಿನ್ಗೆ ವಯಸ್ಸಾಗಿಲ್ವಾ ಅಂದರು. ಇಲ್ಲ ಎಲ್ಲ ವಯಸ್ಸಾಗಿದೆ, ಯಾಕೆ ವಯಸ್ಸಾಗಿಲ್ಲ ಅಂತ ಹೇಳಿದೆ. ನಿನ್ನ ವಯಸ್ಸಾದಂಗೆ ಕಾಣಲ್ಲ ಅಂದರು. ಹೌದಪ್ಪ, ಅದಕ್ಕೆ ಕಾರಣ ಏನಾದರೂ ಕೂಡ ನಾನು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಲೇಬೇಕು ಅಂತಕ್ಕಂಥ ಆದ್ಯತೆ ಮೇಲೆ ನಾನು ಇಲ್ಲಿ ಬಂದಿದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ಬಹುಶಃ ನಾವೆಲ್ಲರೂ ಕೂಡ ವಯಸ್ಸಲ್ಲಿ ಚಿಕ್ಕವಾಗಿರ್ತೀವಿ, ಮಗುವಾಗೆ ಬರ್ಲಿತ್ವಿ. ಬೆಳೀತಾ ಬೆಳೀತಾ ನಮ್ಮೊಬ್ಬ ಮನುಷ್ಯನಾಗ್ತೀವಿ. ಆಮೇಲೆ ಮುಪ್ಪಾಗ್ತದೆ, ಕೊನೆ ಒಂದು ದಿವಸ ನಾವು ಕಾಲಗರ್ಭದಲ್ಲಿ ಸೇರ್ತೀವಿ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಮಕ್ಕಳ ಭವಿಷ್ಯವನ್ನು ನಿರೂಪಣೆ ಮಾಡ್ತಕ್ಕಂಥದ್ದು, ರೂಪಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಅಪೌಷ್ಟಿಕತೆ ಕಾಡ್ತಾ ಇರ್ತಕ್ಕಂಥದ್ದು. ಅಪೌಷ್ಟಿಕತೆ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಾವು ಆಹಾರದಲ್ಲಿ ಬದಲಾವಣೆ ಆಗಿದೆಯೋ ಅಥವಾ ಯಾವ ರೀತಿಯ ಬದಲಾವಣೆ ಆಗಿದೆಯೋ, ಮನುಷ್ಯನಿಗೆ, ಮಗುವಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕತೆ ಅಂತಕ್ಕಂಥದ್ದೇ ಇರೋದಿಲ್ಲ.